ಈಗಾಗಲೇ ಕೇಸ್ಗಳು ನಿಧಾನಗತಿಯಲ್ಲಿ ಏರಿಕೆ ಆಗ್ತಾ ಇದ್ದು ಪ್ರಮುಖವಾಗಿ ಆ ರೂಪಾಂತರಿ JN1 ಕೂಡ ಅಲ್ಲಿ ಕಂಡು ಬಂದಿರೋದ್ರಿಂದ ಅಲ್ಲಿನ ಗಡಿ ಹಂಚಿಕೊಂಡಿರೋ ಕರಾವಳಿ ಭಾಗದಲ್ಲಿ ಸಹಜವಾಗಿ ಆತಂಕ ಮನೆ ಮಾಡಿರುತ್ತೆ. ಹೀಗಿರುವಾಗ ಕರಾವಳಿ ಭಾಗ ಯಾವ ರೀತಿಯಾಗಿ ಅಲರ್ಟ್ ಆಗಿದೆ ಕರೋನಾ ಕೇಸನ್ನ ಎದುರಿಸೋಕೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ DHO ಜೊತೆ ನಮ್ಮ ಪ್ರತಿನಿಧಿ ಸುಖಪಾಲ್ ಪೊಳಲಿ ಒಂದು ಚಿಟ್ ಚಾಟ್ ನಡೆಸಿದ್ದಾರೆ. ನೋಡ್ಕೋಬಾರೆ. ಕೇರಳ ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಾಜ್ಯದ ಕರಾವಳಿಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಸಾಕಷ್ಟು ಆತಂಕಗಳು ಸೃಷ್ಟಿಯಾಗಿದೆ. ಗಡಿಯನ್ನು ಹಂಚಿಕೊಂಡಿರುವಂತಹ ಜಿಲ್ಲೆ ಆಗಿರುವಂತಹ ಕಾರಣಕ್ಕಾಗಿ ಜಿಲ್ಲಾಡಳಿತ ಸಾಕಷ್ಟು ಸಭೆಗಳನ್ನು ಮಾಡಿ ಎಚ್ಚೆತ್ತುಕೊಳ್ಳುವಂತೆ ಸೂಚನೆಗಳನ್ನು ಕೊಟ್ಟಿದೆ. ಹಾಗಾಗಿ ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ದಕ್ಷಿಣ ಕನ್ನಡ ಜಿಲ್ಲೆಯ DHO ಆಗಿರುವಂಥ ತಿಮ್ಮಯ್ಯರವರಿದ್ದಾರೆ. ಸರ್, ಈಗ ಕೋವಿಡ್ ಪ್ರಕರಣಗಳು ಗಡಿಯಲ್ಲಿ ಹೆಚ್ಚಿನ ಆತಂಕವನ್ನು ಸೃಷ್ಟಿ ಮಾಡಿದೆ, ಜೊತೆಗೆ ಕೇರಳದಲ್ಲಿ ಹೆಚ್ಚಾಗ್ತಿದೆ. ಹಾಗಾಗಿ ಈ ಜಿಲ್ಲೆಯಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದೀರಿ? ಗಡಿ ಜಿಲ್ಲೆ ಆಗಿರೋದ್ರಿಂದ ರಾಜ್ಯದಿಂದ ನಮಗೂ ಕೂಡ ಸ್ಪಷ್ಟ ನಿರ್ದೇಶನ ಬಂದಿದೆ. ಕೇರಳದಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿ 27 ಪ್ರಕರಣ ವರದಿಯಾಗಿದ್ದು ಅದು 25 ಹೋಮ್ ಐಸೋಲೇಷನ್ ಮತ್ತು 2 ಪ್ರಕರಣಗಳು ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ಬಿಡುಗಡೆ ಹೊಂದಿದ್ದಾರೆ, ಆರೋಗ್ಯವಾಗಿದ್ದಾರೆ. ಯಾವುದೇ ಆತಂಕ ಇಲ್ಲ. ನಾನು ನೇರವಾಗಿ ಕಾಸರಗೋಡಿನ ಜಿಲ್ಲಾ ಆರೋಗ್ಯಾಧಿಕಾರಿಯೊಂದಿಗೆ ಮಾತನಾಡಿ ಮಾಹಿತಿಯನ್ನು ಪಡೆದಿರುವಂಥದ್ದು. ಅಲ್ಲಿ ಯಾವುದೇ ಗಾಬರಿ ಅಥವಾ ಆತಂಕ ಪಡೋ ಅಗತ್ಯ ಇಲ್ಲ ಅಂತೇಳಿ ಅವ್ರು ಹೇಳಿರೋವಂಥದ್ದು. ಆದಾಗ್ಯೂ ನಮ್ಮ ಜಿಲ್ಲೆಯಲ್ಲಿ ನಿನ್ನೆ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ನಮಗೆ ಒಂದಷ್ಟು ಮಾರ್ಗಸೂಚಿಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಗಡಿ ಜಿಲ್ಲೆಯಲ್ಲಿ ಆಗಿರೋದ್ರಿಂದ ಗಡಿ ಭಾಗದಲ್ಲಿ ಈಗ ಸದ್ಯಕ್ಕೆ ಯಾವುದೇ ನಿರ್ಬಂಧ ಹಾಗೂ ಜನರ ಓಡಾಟ ವಾಹನ ಓಡಾಟಕ್ಕೆ ಯಾವುದೇ ಅಡ್ಡಿ ಇಲ್ಲ, ಯಾವುದೇ ನಿರ್ಬಂಧ ಇಲ್ಲ ಅಂಥೇಳಿ ಸ್ಪಷ್ಟವಾಗಿ ಮಾರ್ಗದರ್ಶಿ ಸೂತ್ರದಲ್ಲಿ ಹೇಳಿದ್ದಾರೆ. ಆದಾಗ್ಯೂ ನಾವು ಕೇರಳದಿಂದ ಬರುವಂಥವ್ರಿಗೆ ನಾವು ಏನು ಮಾಡಿದ್ದೀವಿ ಅಂದರೆ ಗಡಿ ಭಾಗದ ನಮ್ಮ ಆಶಾ ಕಾರ್ಯಕರ್ತರು ಮತ್ತು ವೈದ್ಯಾಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿ ಗಡಿಯಿಂದ ಇಲ್ಲಿ ಬಂದು ಇರುವಂಥವರ ಚಲನವಲನದ ಬಗ್ಗೆ ಒಂದಷ್ಟು ದಿನ ಗಮನ ಹರಿಸಿ ಅವರಿಗೆ ರೋಗ ಲಕ್ಷಣ ಕಂಡು ಬಂದರೆ ಅವರು ಹೋಮ್ ಐಸೋಲೇಷನ್ ಮಾಡೋವಂಥದ್ದು ಅಥವಾ ಅಗತ್ಯವಿದೆ ತಪಾಸಣೆ ಮಾಡಿ ಚಿಕಿತ್ಸೆಗೊಳಪಡಿಸುವಂಥ ಕ್ರಮಗಳನ್ನು ಮಾಡ್ತೀವಿ. ಇದು ಒಂದು. ಎರಡನೇದು, ಕೇರಳದಿಂದ ಬರುವಂತಹ ವಿದ್ಯಾರ್ಥಿಗಳು ನಮ್ಮಲ್ಲಿ ಭಾಳ ಜನ ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಈ ವಿದ್ಯಾರ್ಥಿಗಳಿಗೆ ನಾವು ಕೇರಳದಿಂದ ವಾಪಸ್ ಇಲ್ಲಿಗೆ ಬಂದ ನಂತರ ಅವರನ್ನು ಒಂದಷ್ಟು ದಿನ ಅವರ ಚಲನವಲನಗಳನ್ನು ನೋಡಿ ಆಯಾ ಶಾಲಾ ಅಥವಾ ಕಾಲೇಜಿನ ಮುಖ್ಯಸ್ಥರಿಗೆ ಅಥವಾ ಅಲ್ಲಿಯ ತರಗತಿ ಶಿಕ್ಷಕರಿಗೆ ಮಾಹಿತಿಯನ್ನು ಕೊಟ್ಟು ರೋಗ ಲಕ್ಷಣಗಳಿದ್ದರೆ ಕೂಡಲೇ ನಮಗೆ ಮಾಹಿತಿಯನ್ನು ಕೊಡಬೇಕು, ಹಾಗೂ ಅವರ ಸ್ವಯಂ ಐಸೋಲೇಷನ್ಗೆ ಒಳಗಾಗಬೇಕು ಅಂಥೇಳಿ ಕ್ರಮ ಕೈಗೊಳ್ಳಲು ತಿಳಿಸಿದ್ದೀವಿ. ಹಾಗೂ ನಮಗೆ ಆರೋಗ್ಯ ಇಲಾಖೆಗೆ ಮಾಹಿತಿ ಕೊಡಬೇಕಂತೇಳಿ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ಆಸ್ಪತ್ರೆಗಳಲ್ಲಿ ಯಾವುದಾದ್ರೂ ಐಸೋಲೇಷನ್ ವಾರ್ಡ್ ಅಥವಾ ಕೋವಿಡ್ಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ವಾರ್ಡ್ಗಳನ್ನು ರೆಡಿ ಮಾಡುವಂಥದ್ದು ಈ ರೀತಿಯಾದ ಏನಾದರೂ? ಈಗ ನಮ್ಮಲ್ಲಿ ವೆನ್ಲಾಕಲ್ಲಿ ಲೇಡಿ ಗುಷನಲ್ಲಿ ಬೆಡ್ಗೆ ಆಲ್ರೆಡಿ ತಮಗೆ ಗೊತ್ತಿದೆ, ಮಾಡಿದ್ದೀವಿ. ಹಾಗೆ ತಾಲೂಕು ಆಸ್ಪತ್ರೆಯಲ್ಲಿ ಐಸೋಲೇಷನ್ ವಾರ್ಡ್ ಇದೆ, ICU ಬೆಡ್ಗಳಿದ್ದಾವೆ, ಎಲ್ಲ ಸರ್ವಸಿದ್ಧತೆಯಲ್ಲಿ ಮಾಡ್ತಿದ್ದೀವಿ. ಆಕ್ಸಿಜನ್ ಪ್ಲಾಂಟ್ಗಳು ಕಾರ್ಯಗತ ಆಗಿದ್ದಾವೆ. ಹಾಗೆ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲೂ ಕೂಡ ನಾವು ಆಕ್ಸಿಜನ್ ಸಿಲಿಂಡರ್ಗಳಿದ್ದಾವೆ ಅಥವಾ ಆಕ್ಸಿಜನ್ ಪ್ಲಾಂಟ್ ಆಕ್ಸಿಜನ್ ಜನರೇಟಿಂಗ್ ಯೂನಿಟ್ಸ್ ಇದ್ದಾವೆ. ಸೊ ಅದನ್ನು ಕೂಡ ನಾವು ಚಾಲ್ತಿಗೆ ತಂದಿದ್ದೀವಿ. ಇದು DHO ಅವರ ಮಾತು. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು. ಈ ಕರೋನಾ ಆತಂಕದ ನಡುವೆಯೇ ಮತ್ತೊಂದು ಸುದ್ದಿ, ಮಗುವಿನಲ್ಲೂ ಕೂಡ ಇದೀಗ ಕರೋನಾ ಪಾಸಿಟಿವ್ ಬಂದಿದೆ. ದೇವನಹಳ್ಳಿಯಲ್ಲಿ ಮಗುವಿಗೆ ಕೋವಿಡ್ ಪಾಸಿಟಿವ್. ಈಗಾಗಲೇ ಮಗುವನ್ನ ಐಸೋಲೇಷನ್ ಅಲ್ಲಿ ಇಟ್ಟಿದ್ದಾರೆ. ದೇವನಹಳ್ಳಿಯಲ್ಲಿ ಮಗುವಿಗೆ ಒಂದು ಪಾಸಿಟಿವ್ ಬಂದಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಮೊದಲನೇ ಕೇಸ್ ಇದು ಪತ್ತೆಯಾಗ್ತಾ ಇರೋದು. ನಲ್ಲೂರು ಬಳಿಯ ಮಗುವಿಗೆ ಸೋಂಕು ಬಂದಿದೆ. ದೇವನಹಳ್ಳಿಯಲ್ಲಿ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗಾಗಲೇ ಐಸೋಲೇಷನ್ ನಲ್ಲಿ ಮಗುವನ್ನ ಇಡಲಾಗಿದೆ. ಅವ್ರ ತಂದೆ ತಾಯಿ ಕತೆ ಏನು, ಟ್ರಾವೆಲ್ ಹಿಸ್ಟ್ರಿ ಇದೆಯಾ, ಮಗುಗೆ ಬರೋಕೆ ಹೇಗೆ ಕಾರಣ, ಸಾಧ್ಯತೆ ಹೇಗೆ, ಕಾರಣ ಏನು, ಇವೆಲ್ಲವೂ ಕೂಡ ಮುಂದಿನ ಕ್ಷಣಗಳಲ್ಲಿ ಗೊತ್ತಾಗಬೇಕಾಗಿರುವಂತಹ ಮಾಹಿತಿ. ನೋಡಿ, ಇದೇ ಆತಂಕ ಅಂತ. ಮಕ್ಕಳಲ್ಲೆಲ್ಲ ಇಮ್ಯುನಿಟಿ ಜಾಸ್ತಿ ಇರುತ್ತೆ ಅಂತೆಲ್ಲ ಹೇಳ್ತಾರಪ್ಪ, ಯಾವುದು ಹಿಂಗೆಲ್ಲ. ಪುಟಾಣಿ ಮಗುಗೆ ಬಂದಿದೆ. ಈಗಾಗಲೇ ಮಗುವನ್ನ ಐಸೋಲೇಷನ್ ಅಲ್ಲಿ ಇಟ್ಟಿದ್ದಾರೆ. ದೇವನಹಳ್ಳಿಯಲ್ಲಿ ಮಗುವಿಗೆ ಕೋವಿಡ್ ಪಾಸಿಟಿವ್ ಬಂದಿದೆ. ನಿಜಕ್ಕೂ ಆತಂಕದ ವಿಚಾರ ಇದು. ಬೆಂಗಳೂರು ಗ್ರಾಮಾಂತರದಲ್ಲಿ ಪತ್ತೆಯಾದಂತಹ ಮೊದಲ ಕೇಸ್ ಇದು. ದೇವನಹಳ್ಳಿ ತಾಲೂಕಿನ ನಲ್ಲೂರು ಬಳಿಯ ಮಗುವಿಗೆ ಸೋಂಕು ಬಂದಿದ್ದು. ಈಗಾಗಲೇ ಮಗುವನ್ನ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಐಸೋಲೇಷನ್ ಅಲ್ಲಿ ಇಟ್ಟಿದ್ದಾರೆ. ಮಗುವಿಗೆ ಜ್ವರ ಮತ್ತು ಕೆಮ್ಮು ಬರ್ತಾ ಇದ್ದಿದ್ರಿಂದ ಟೆಸ್ಟ್ ಮಾಡಿಸಿದ್ದಾರೆ. ಆಗ ಪಾಸಿಟಿವ್ ಗೊತ್ತಾಗಿದೆ. ಮಗುವಿಗೆ ರ್ಯಾಂಡಮ್ ಟೆಸ್ಟ್ ಏನು ಮಾಡಿಲ್ಲ, ಅದಕ್ಕೆ ಹುಷಾರ್ ತಪ್ಪಿತ್ತು ಮಗು. ಆಗೋಗಿ ಟೆಸ್ಟ್ ಮಾಡಿಸಿದಾಗ ಪಾಸಿಟಿವ್ ಬಂದಿದೆ.